ಜೈಲು ಸೇರಿದ್ರು ಹೈಫೈ ಲೈಫ್ ನಿಂತಿರಲಿಲ್ಲ. ಕೋರ್ಟ್ಗೆ ಯಾಮಾರಿಸುತ್ತಲೇ ಬಿರಿಯಾನಿ ಸವಿತಾ ಇದ್ದಂತ ದಾಸ ಜೈಲ್ನಲ್ಲೇ ಕಟ್ ಮಸ್ತಾಗಿದ್ರು. ಆದ್ರೆ ಐಷಾರಾಮಿ ವಾಸ್ತವ್ಯಕ್ಕೆ ಇವತ್ತಿನಿಂದ ಬ್ರೇಕ್ ಬೀಳ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಿಂದಾಸ್ ಆಗಿದ್ದಂತ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಸೂರ್ಯ ಹುಟ್ಟೋ ಮುನ್ನವೇ ಪೊಲೀಸ್ ಜೀಪ್ ಹತ್ತಿದಂತ ದರ್ಶನ್ ತಿಂಡಿ ಸಮಯಕ್ಕೆ ಬಳ್ಳಾರಿ ಜೈಲು ಸೇರಿದ್ದಾರೆ. ಫೋನ್ ತೋರಿಸಿದ್ದು ಧರ್ಮ, ಫೋನ್ನಲ್ಲಿ ಮಾತನಾಡಿದ್ದು ಸತ್ಯ, ಕರ್ಮ ಸುತ್ತಕೊಂಡಿದ್ದು ದರ್ಶನ್ಗೆ, ಕರೆದಿದ್ದು ನಾಗ, ದಮ್ ಎಳೆದಿದ್ದು ದಾಸ, ಸಿಗರೆಟ್ ಹೊಗೆ ಬಿಟ್ಟಿದ್ದಕ್ಕೆ ಪೆಟ್ಟು ಬಿದ್ದಿರೋದು ಇದೇ ದರ್ಶನ್ಗೆ. ಆತಿಥ್ಯ ನೀಡೋ ವಿಚಾರದಲ್ಲಿ 2 ರೌಡಿ ಗ್ಯಾಂಗ್ಗಳ ಗುದ್ದಾಟಕ್ಕೆ ಬಲಿಯಾಗಿರೋದು ಇದೇ ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿ ತಿಂದುಂಡು ದರ್ಶನ್ ಜೈಲನ್ನೇ ರೆಸಾರ್ಟ್ ಮಾಡ್ಕೊಂಡಿದ್ದ. ಆದ್ರೀಗ ರೆಸಾರ್ಟ್ ತೊರೆದು ಬಳ್ಳಾರಿ ಜೈಲು ಸೇರಿದ್ದಾನೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲು ಸೇರಿದ ದರ್ಶನ್ 2 ಫೋಟೋ, 1 ವಿಡಿಯೋ ಕಾಲ್. ದಾಸ ಎತ್ತಂಗಡಿ, ಇದೇ ಫೋಟೋ, ಇದೇ ವಿಡಿಯೋ ಕಾಲ್. ಇದರಿಂದಾನೇ ಕೊಲೆ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರ ತೊರೆಯುವಂತಾಗಿದೆ. ಪರಪ್ಪನ ಅಗ್ರಹಾರದ ಅಧ್ವಾನಗಳು ಬಯಲಾಗ್ತಿದ್ದಂತೆ ಎಚ್ಚೆತ್ತ ಸರ್ಕಾರ 9 ಸಿಬ್ಬಂದಿಗೆ ಗೇಟ್ ಪಾಸ್ ನೀಡಿತು. ಅಷ್ಟೇ ಅಲ್ಲ, ಇಡೀ ಡಿ ಗ್ಯಾಂಗ್ ಅನ್ನೇ ಛಿದ್ರಗೊಳಿಸಿತು. ಅದರಂತೆ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಬೆಳಗಿನ ಜಾವವೇ ಪೊಲೀಸ್ ಭದ್ರತೆಯಲ್ಲಿ ದರ್ಶನ್ ಅನ್ನ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಡಿ ಗ್ಯಾಂಗ್ ದಿಕ್ಕಾಪಾಲು, ದರ್ಶನ್ ಬಳ್ಳಾರಿ ಜೈಲು ಪಾಲು. ರೂಟ್ ಬದಲಿಸಿ ಅಭಿಮಾನಿಗಳ ದಿಕ್ಕು ತಪ್ಪಿಸಿದ ಖಾಕಿ. ಮೊದಲಿಗೆ ದರ್ಶನ್ ಅನ್ನ ಬೆಂಗಳೂರಿನಿಂದ ತುಮಕೂರು, ಚಿತ್ರದುರ್ಗ ಮಾರ್ಗವಾಗಿ ಬಳ್ಳಾರಿಗೆ ರವಾನಿಸಲಾಗುತ್ತೆ ಅಂತ ಹೇಳಲಾಗಿತ್ತು. ಈ ಮಾರ್ಗದಲ್ಲಿ ಅಭಿಮಾನಿಗಳು ಜೈಕಾರ ಕೂಗೋದಕ್ಕೆ ಸಜ್ಜಾಗಿದ್ರು. ಆದರೆ ರಾತ್ರೋರಾತ್ರಿ ರೂಟ್ ಬದಲಿಸಿದ ಪೊಲೀಸರು ಕರ್ನಾಟಕದ ಬದಲು ಆಂಧ್ರದ ಮೂಲಕ ಬಳ್ಳಾರಿ ಕಡೆಗೆ ಹೊರಟಿದ್ರು. ಲ್ಯಾಂಬೋರ್ಗಿನಿ, ಲ್ಯಾಂಡ್ ಕ್ರೂಸರ್ ಅಂತ ಐಷಾರಾಮಿ ವಾಹನಗಳಲ್ಲೇ ಓಡಾಡ್ತಿದ್ದ ದರ್ಶನ್ ಬೆಳಗ್ಗೆ 4:15ಕ್ಕೆ ಪೊಲೀಸ್ ಜೀಪ್ ಹತ್ತಿದ್ದ. ಜೀಪ್ ಚಿಕ್ಕಬಳ್ಳಾಪುರ ದಾಟ್ತಿದ್ದಂತೆ ಮಾರ್ಗ ಮಧ್ಯೆ ವಾಹನ ನಿಲ್ಲಿಸಿದ ಪೊಲೀಸರು ಜೀಪ್ನಿಂದ ದರ್ಶನ್ ರನ್ನ ಟಿಟಿ ವಾಹನಕ್ಕೆ ಶಿಫ್ಟ್ ಮಾಡಿದ್ರು. ಗ್ಲಾಸ್ಗೆ ಪರದೆ ಅಳವಡಿಸಿ ದರ್ಶನ್ ಮುಖ ಕಾಣದಂತೆ ಮಾಡಿದ್ರು. ಇದಾದ ನಂತರ ಪೊಲೀಸ್ ವಾಹನ ಬಾಗೇಪಲ್ಲಿ, ಪೆನುಗೊಂಡ ಮೂಲಕ ಆಂಧ್ರಕ್ಕೆ ಎಂಟ್ರಿಯಾಗಿತ್ತು. 5:30 ಗಂಟೆ ಪೊಲೀಸ್ ವಾಹನದಲ್ಲಿ ಜರ್ನಿ ಮಾಡಿದ್ದ ದಾಸನಿಗೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ದರ್ಶನವಾಗಿತ್ತು. ಬೆಳ್ಳಿ ಕಡಗ, ಕೂಲಿಂಗ್ ಗ್ಲಾಸ್ ಜೊತೆಗೆ ಜೈಲು ಎಂಟ್ರಿ. ಬಳ್ಳಾರಿ ಜೈಲಿಗೆ ದರ್ಶನ್ ಎಂಟ್ರಿ ಕೊಡ್ತಿದ್ದಂತೆ ಜೈಲು ಸಿಬ್ಬಂದಿ ಡೈರಿಯಲ್ಲಿ ಆರೋಪಿ ಹೆಸರು ನಮೂದಿಸಿದ್ದಾರೆ. ತಂದೆ ತಾಯಿ ಹೆಸರು, ವಿಳಾಸ, ಯಾವ ಪ್ರಕರಣ, ಎಲ್ಲಿಂದ ಬಂದಿರೋದು ಅನ್ನೋದನ್ನ ಬರೆದು ಬಳಿಕ ದರ್ಶನ್ಗೆ ಮೆಡಿಕಲ್ ಚೆಕಪ್ ಮಾಡಿಸಿದ್ದಾರೆ. ವೈದ್ಯಕೀಯ ತಪಾಸಣೆ ನಂತರ ಸೆಂಟ್ರಲ್ ಜೈಲಿನ ಸೆಲ್ಗೆ ದರ್ಶನ್ ಅನ್ನ ಕಳಿಸಿದ್ದಾರೆ. ವಿಷಯ ಏನು ಅಂದ್ರೆ, ಕರಿಯ ಬಳ್ಳಾರಿ ಕಾರಾಗೃಹಕ್ಕೆ ಎಂಟ್ರಿ ಕೊಟ್ಟಾಗ ಸ್ಟೈಲಿಶ್ ಲುಕ್ ನಲ್ಲಿದ್ದ. ನ್ಯಾಯ, ಘನತೆ, ಸಮಾನತೆ, ಶಾಂತಿ ಅಂತ ಬರೆದಿದ್ದ ಬ್ರಾಂಡೆಡ್ ಟಿ ಶರ್ಟ್ ಧರಿಸಿದ್ದ. ಪೊಲೀಸ್ ವಾಹನದಿಂದ ಇಳಿದ ದರ್ಶನ್ ಕೊರಳ ಕಾಲರ್ನಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದ. ಕೈಗೆ ಬಟ್ಟೆ ಜೊತೆಗೆ ಕ್ರೇಪ್ ಬ್ಯಾಂಡ್ ಹಾಕಲಾಗಿತ್ತು. ಹೀಗೆ ಬಂದಿದ್ದ ದರ್ಶನ್ ಎಂಟ್ರಿ ಪಡೆದು ಸೆಲ್ಗೆ ಶಿಫ್ಟ್ ಆಗೋಷ್ಟರಲ್ಲಿ ಎಲ್ಲವನ್ನೂ ತೆಗೆಸಿದ್ರು. ಜೈಲಿನ ಸೆಲ್ ಒಳಗೆ ಹೋಗ್ತಿದ್ದಂತೆ ದರ್ಶನ್ ಶಾಕ್ ಆಗಿದ್ದ. ಕೊಠಡಿ ನೋಡಿ ತಲೆ ಚೆಚ್ಕೊಂಡಿದ್ದ. ನಟ ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ ಬದಲಾವಣೆ. 511 ನಂಬರ್ ನೀಡಿದ ಬಳ್ಳಾರಿ ಜೈಲಧಿಕಾರಿಗಳು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ದರ್ಶನ್ಗೆ ವಿಚಾರಣಾಧೀನ ಕೈದಿ ನಂಬರ್ 6106 ನೀಡಲಾಗಿತ್ತು. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ವಿಚಾರಣಾಧೀನ ಕೈದಿ ನಂಬರ್ ಆಗಿ 511 ನೀಡಿದ್ದಾರೆ. ಈ ಮಧ್ಯೆ ದರ್ಶನ್ಗೆ ಕೋಳ ಹಾಕಿ ಕರೆದೊಯ್ಯಲಾಗಿದೆ ಅನ್ನೋ ಸುಳ್ಳು ಸುದ್ದಿನೂ ಹರಡಿತ್ತು. ಆದ್ರೆ ಈ ಬಗ್ಗೆ ಜೈಲಧಿಕಾರಿಗಳು TV9ಗೆ ಪಕ್ಕಾ ಮಾಹಿತಿ ನೀಡಿದ್ರು. ಕೈಯಲ್ಲಿ ಕೋಳ ಇಲ್ಲ ಅಂತ ಸ್ಪಷ್ಟನೆ ಕೊಟ್ರು. ಕೋಳ ಇಲ್ಲ, ಸುಳ್ಳೋದು. ಕೋಳ ಯಾವುದು ಇಲ್ಲ, ಕೋಳ ಯಾವುದು ಹಾಕೊಂಡು ಬಂದಿಲ್ಲ ಅಂತ ಅವಶ್ಯಕತೆನೂ ಇಲ್ಲ. ಯಾವುದು ಅವ್ರಿಗೇನೋ ಪೇನ್ ಏನೋ ಇರಬೇಕು, ಅದು ಹಾಕೊಂಡಿರ್ಬೇಕಷ್ಟೇ, ಅದು ಕೋಳ ಅಲ್ಲ. ಹೈ ಸೆಕ್ಯೂರಿಟಿ ಇರೋ 15ನೇ ಸೆಲ್ನಲ್ಲಿ ದರ್ಶನ್ ಅನ್ನ ಇರಿಸಲಾಗಿದೆ. ಬಸವಳಿದಿದ್ದ ದರ್ಶನ್ಗೆ ಮಧ್ಯಾಹ್ನದ ಚಪಾತಿ, ಅನ್ನ ಸಾಂಬಾರ್ ಊಟ ನೀಡಲಾಗಿದೆ. ಆದ್ರೆ ದರ್ಶನ್ ಊಟ ನಿರಾಕರಿಸಿದ್ರಂತೆ. ಇನ್ನು A6 ಜಗದೀಶ್, A12 ಲಕ್ಷ್ಮಣ್ ಶಿವಮೊಗ್ಗ ಸೆಂಟ್ರಲ್ ಜೈಲು ಸೇರಿದ್ರೆ A10 ವಿನಯ್ ವಿಜಯಪುರ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆಗಿದ್ದಾನೆ.
ಬೆಂಗಳೂರಿನಿಂದ A9 ಧನ್ರಾಜ್ A14 ಪ್ರದೋಷ್ನನ್ನ ಒಂದೇ ಗಾಡಿಯಲ್ಲಿ ಕರೆತಂದ ಪೊಲೀಸರು ಮೊದಲಿಗೆ ಧನ್ರಾಜ್ನನ್ನ ಧಾರವಾಡ ಸೆಂಟ್ರಲ್ ಜೈಲಿಗೆ ಹಸ್ತಾಂತರ ಮಾಡಿ ಬಳಿಕ ಪ್ರದೋಷ್ನನ್ನ ಬೆಳಗಾವಿಯ ಹಿಂಡಲಗ ಜೈಲಿಗೆ ಡ್ರಾಪ್ ಮಾಡಿದ್ದಾರೆ. ಇನ್ನು ಕಲಬುರಗಿ ಜೈಲು ಸೇರಬೇಕಿರೋ ದರ್ಶನ್ ಮ್ಯಾನೇಜರ್ A11 ನಾಗರಾಜ್, ಮೈಸೂರು ಜೈಲಿಗೆ ಶಿಫ್ಟ್ ಆಗಬೇಕಿರೋ A3 ಪವನ್, A4 ರಾಘವೇಂದ್ರ ಮತ್ತು A5 ನಂದೀಶ್ ಪರಪ್ಪನ ಅಗ್ರಹಾರದಲ್ಲೇ ಉಳಿದಿದ್ದಾರೆ. ಎಲ್ರಿಗೂ ಜ್ವರ, ಮೈಕೈ ನೋವು ಕಾಡ್ತಿದ್ದು ಚಿಕಿತ್ಸೆ ಪಡೀತಿದ್ದಾರೆ. ರಾತ್ರಿ ಅಥವಾ ನಾಳೆ ಇವರನ್ನು ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ರಾಚಪ್ಪ, ಮಾಲ್ತೇಶ್ ಜಗೀನ್ ಜೊತೆ ವಿನಾಯಕ್, TV9 ಬಳ್ಳಾರಿ.